ಒಬ್ಬೊಬ್ರು ಒಂದೊಂದು ರೀತಿ ಮಲ್ಕೋತಾರೆ. ರಾತ್ರಿ ಆದ್ರೆ ಸಾಕು ಎಲ್ಲ ಮಲ್ಕೊಂಡೇ ಮಲ್ಕೋತಾರೆ. ಆದ್ರೆ ಒಬ್ಬೊಬ್ರು ಒಂದೊಂದು ಪೊಸಿಷನ್ ಅಲ್ಲಿ ಮಲ್ಕೋತಾರೆ. ಕೆಲವೊಬ್ರು ಮೊಬೈಲ್ ನೋಡ್ತಾ ಹೆಂಗ್ ಬೇಕ ಹಂಗ್ ಮಲ್ಕೋತೀವಿ ಅಂತ ಹೇಳ್ತಾರೆ. ಕೆಲವ್ರು ಮಲ್ಗದ ತಕ್ಷಣ ನಿದ್ದೆ ಬರುತ್ತೆ, ಕೆಲವೊಬ್ರಿಗೆ ಮಲಗಿ ಸುಮಾರು ಹೊತ್ತಾದ್ಮೇಲೆ ನಿದ್ದೆ ಬರುತ್ತೆ. ಈ ಕೆಲವೊಬ್ರಿಗೆ ಮೊಬೈಲ್ ಅಡಿಕ್ಟ್ ಆಗಿರೋದ್ರಿಂದ ಮೊಬೈಲ್ ನೋಡದೆ ಹೋದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ, ಆ ರೀತಿ ಇರುತ್ತೆ. ಮೊಬೈಲ್ ನೋಡ್ತಾ ನೋಡ್ತಾನೆ ಕೆಲವೊಬ್ರು ಮಲ್ಕೊಂಡ್ಬಿಡ್ತಾರೆ. ಇಷ್ಟು ರೀತಿ ಏನೇ ಮಲ್ಕೊಂಡ್ರು ನೀವು ಮಲ್ಗೋ ಪೊಸಿಷನ್ ಅಂತ ಇರುತ್ತೆ. ಅವರು ಯಾವ ರೀತಿ ಮಲ್ಕ್ತಾರೆ ಅಂದ್ರೆ, ಕೆಲವೊಬ್ರು ಹೊಟ್ಟೆ ದಬಾಕೊಂಡ್ ಮಲ್ಕೋತಾರೆ, ಹೊಟ್ಟೆ ಮೇಲ್ ಮಾಡ್ಕೊಂಡ್ ಮಲ್ಕೋತಾರೆ. ಕೆಲವೊಬ್ರು ಸ್ಟ್ರೈಟ್ ಆಗಿ ಮಲಗಿರ್ತಾರೆ, ಒಂದು ಚೂರು ಅಲ್ಲಾಡಲ್ಲ. ಇನ್ನು ಕೆಲವೊಬ್ರು ತುಂಬಾ ಉದ್ದಾಡ್ತಾರೆ. ಪಕ್ಕದಲ್ಲಿರೋರಿಗೆ ಯಾಕಾರು ಇವ್ರ ಪಕ್ಕ ಮಲ್ಕೋತೀನೋ ಅನ್ಸ್ಬೇಕು, ಅಷ್ಟು ಒದ್ದಾಡ್ತಾರೆ. ಆ ರೀತಿ ಮಲ್ಕೋತಾರೆ. ಕೆಲವೊಬ್ರು ರೈಟ್ ಸೈಡ್ ಮಲ್ಕೋತಾರೆ, ಅಂದ್ರೆ ಬಲಗಡೆ ಮಲ್ಕೋತಾರೆ, ಬಲಗಡೆ ತಿರ್ಕೊಂಡು. ಕೆಲವೊಬ್ರು ಎಡಗಡೆ ತಿರ್ಕೊಂಡು ಮಲ್ಕೋತಾರೆ. ಒಬ್ಬೊಬ್ರು ಒಂದೊಂದ್ ತರ ಮಲ್ಕೋತಾರೆ. ಆ ರೀತಿ ಮಲ್ಗೋದ್ರಿಂದನೂ ಕೂಡ ನಾವು ಅವ್ರ ಸ್ವಭಾವ ಎಂಥದ್ದು ಅಂತ ಹೇಳ್ಬೋದು. ನಾವು ಈ ಸ್ವಭಾವನ ಹೇಳ್ಬೇಕಾದ್ರೆ ನೀವು ಹುಟ್ಟಿದ ವಾರದಿಂದ ಹೇಳ್ಬೋದು, ಹುಟ್ಟಿದ ನಕ್ಷತ್ರದಿಂದ ಹೇಳ್ಬೋದು, ರಾಶಿಯಿಂದ ಹೇಳ್ಬೋದು, ನಿಮ್ಮ ಮೈ ಮೇಲಿರೋ ಮಚ್ಚೆಯಿಂದ ಹೇಳ್ಬೋದು, ಕೈ ನೋಡ್ಕೊಂಡು ಹೇಳ್ಬೋದು, ಅಂದ್ರೆ ಪಾಮಿಸ್ಟ್ರಿ ಪ್ರಕಾರ, ಹಸ್ತ ಸಾಮುದ್ರಿಕ ಪ್ರಕಾರ, ಮತ್ತೆ ಮುಖ ಲಕ್ಷಣ ನೋಡ್ಕೊಂಡು ಹೇಳ್ತಾರೆ, ಪಾದ ನೋಡ್ಕೊಂಡು ಹೇಳ್ತಾರೆ, ಮತ್ತೆ ಈ ರೀತಿ ಕಿವಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೇಳ್ತಾರೆ, ಮೂಗಿಂದ ಹೇಳ್ತಾರೆ. ತುಂಬಾ ವಿಧಾನದಿಂದ ನೀವು ಯಾವ ರೀತಿ ಸ್ವಭಾವದವರು ಅಂತ ಕೂಡ ಹೇಳ್ತಾರೆ. ಮತ್ತೆ ನಿಮ್ಗೆ ಯಾವ ಬಣ್ಣ ಇಷ್ಟ ಅದನ್ನು ಕೂಡ ನೋಡ್ಕೊಂಡು ಹೇಳ್ತಾರೆ. ಇದೇ ತರದ ಸುಮಾರು ವಿಡಿಯೋಗಳ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು, ಹುಟ್ಟಿದ ನಕ್ಷತ್ರ ಮತ್ತೆ ಹುಟ್ಟಿದ ತಿಂಗಳದು ಎಲ್ಲಾದ್ರದ್ದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ನನ್ನ ಚಾನಲ್ನಲ್ಲಿ ಸಿಗುತ್ತೆ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಆ ವಿಡಿಯೋಗೂ ಕಳಿಸಿ. ಮತ್ತೆ ಇವತ್ತು ನಾನು ಹೇಳೋದು, ನೀವು ಯಾವ ರೀತಿ ಮಲ್ಕೋತೀರಾ ಅನ್ನೋದ್ರ ಮುಖಾಂತರನೂ ನಿಮ್ಮ ಸ್ವಭಾವನ ಹೇಳ್ಬೋದು. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣನೇ ನೋಡ್ಕೋಬೋದು. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೊನೆಯಲ್ಲಿ ನೀವು ಪೂರ್ತಿ ಕೇಳಿದ್ಮೇಲೆ ನೀವು ಯಾವ ರೀತಿ ಮಲ್ಕೋತೀರಾ ಅಂತ ನೋಡಿಕೊಂಡು ನಿಮ್ಮ ಸ್ವಭಾವ ಅದಕ್ಕೆ ಹೊಂದಿಕೆ ಆಗುತ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ನೀವು ಯಾವ ರೀತಿ ಮಲ್ಕೋತೀರಾ ಅದರಿಂದ ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಬೇಬಿ ಭಂಗಿ, ಅಂದ್ರೆ ಹೊಟ್ಟೆಯೊಳಗೆ ಮಗು ಇದ್ದಾಗ ಯಾವ ರೀತಿ ಮಲ್ಕೊಳ್ಳುತ್ತೋ, ಅಂದ್ರೆ ಕಾಲು ಮಡ್ಚ್ಕೊಂಡು ಯಾವ ರೀತಿ ಮಲ್ಕೊಳ್ಳುತ್ತೋ ಆ ರೀತಿ ಮಲಗಿರುವಂಥ ಜನರು. ಇವರು ಮುಗ್ಧ ಸ್ವಭಾವದವರಾಗಿರ್ತಾರೆ. ಅಂದ್ರೆ ಏನೋ ಅಷ್ಟಾಗಿ ಯೋಚನೆ ಮಾಡಲ್ಲ, ಎಲ್ಲದನ್ನು ಒಂದು ಮಗು ಇರುತ್ತಲ್ಲ ಆ ರೀತಿ ಇರುವಂಥ ಸ್ವಭಾವದವರಾಗಿರ್ತಾರೆ. ಜೊತೆಗೆ ಇವ್ರು ಶಾಂತ ಸ್ವಭಾವದವರಾಗಿರ್ತಾರೆ. ಇವರು ಯಾರ ಜೊತೆನೂ ಜಾಸ್ತಿ ಜಗಳ ಮಾಡೋಕೆ ಹೋಗಲ್ಲ, ಏನು ಮಾಡೋಕೆ ಹೋಗಲ್ಲ. ಮತ್ತು ಇವರು ಎಲ್ಲರೂ ನಂಬಿಡ್ತಾರೆ ಬೇಗ. ಆದ್ದರಿಂದ ಇವರು ಹೊರ ಜಗತ್ತನ್ನು ಅರ್ಥನೇ ಮಾಡ್ಕೊಂಡಿರಲ್ಲ. ಎಲ್ಲರೂ ನಂಬೋದ್ರಿಂದ ಹೊರ ಜಗತ್ತು ಹೆಂಗಿದೆ ಅಂತ ಗೊತ್ತಾದರೆ ನಾವು ಯಾರನ್ನ ಹೇಗೆ ಅಂತ ಐಡೆಂಟಿಫಿಕೇಶನ್ ಮಾಡ್ಬೋದು. ಇವರು ತಿಳ್ಕೊಂಡಿಲ್ಲದೆ ಇರೋದ್ರಿಂದ ಎಲ್ಲರೂ ನಂಬಿಡೋದ್ರಿಂದ ಇವರು ತುಂಬ ಸುಮಾರು ಸಂದರ್ಭದಲ್ಲಿ ಕಷ್ಟ ಅನುಭವಿಸ್ತಾರೆ ಮತ್ತು ಮೋಸ ಹೋಗ್ತಾರೆ. ಇನ್ನು ಎರಡನೇದಾಗಿ ದಿಂಬಿನ ಜೊತೆ ಮಲಗೋರು. ಅಂದರೆ ಈಗ ಸ್ವಲ್ಪ ಟೆಡಿಬೇರ್ ಇದಾಗಿದೆ, ಟೆಡಿಬೇರು ಅಥವಾ ಯಾವುದೋ ಒಂದು ಗೊಂಬೆಗಳನ್ನ ಇಟ್ಕೊಂಡು ಮಲಗೋದು ಕೂಡ ಆಗುತ್ತೆ. ದಿಂಬು ಅಥವಾ ಟೆಡಿಬೇರು ಯಾವ್ದಾದ್ರು ಗೊಂಬೆಗಳನ್ನ ಇಟ್ಕೊಂಡು ಮಲ್ಕೊಳ್ಳುವಂಥ ಜನರು ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತಾರೆ. ಇವರು ಯಾರಿಗಾದ್ರೂ ಸರಿ, ಅಂದರೆ ಅವ್ರ ಸಂಬಂಧದಲ್ಲಿರೋ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯವರು ಆಗಿರ್ಬೋದು, ಅವ್ರಿಗೆ ತುಂಬ ಬೆಲೆ ಕೊಡ್ತಾರೆ. ಅವ್ರು ಏನಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಇವರು ಪ್ರೀತಿಸೋ ವ್ಯಕ್ತಿಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋ ರೀತಿ ಇರ್ತಾರೆ. ಇವರು ತುಂಬ ಒಳ್ಳೆಯವರಾಗಿರ್ತಾರೆ. ಇನ್ನು ಮೂರನೇದು ಹೊಟ್ಟೆ ಮೇಲ್ ಮಾಡ್ಕೊಂಡು ಮಲ್ಕೊಳ್ಳೋದು. ಇವರು ಹೊಟ್ಟೆ ಮೇಲ್ ಮಾಡ್ಕೊಂಡು ಮಲ್ಕೊಳ್ಳುವಂಥ ಜನರು ನೇರವಾಗಿ ಮಾತಾಡ್ತಾರೆ. ಅಂದರೆ ಯಾವುದನ್ನು ಒಳಗೊಂದು ಹೊರಗೊಂದು ಇರಲ್ಲ. ಆದ್ದರಿಂದ ಇವರು ಮುಕ್ತ ಮನಸ್ಸಿನವರಾಗಿರ್ತಾರೆ. ಒಳಗೆ ಇಟ್ಕೊಂಡು ಇದು ಮಾಡ್ತಾ ಇದ್ರೆ ಅವ್ರಿಗೆ ಒಂಥರ ಮನಸ್ಸಿನೊಳಗಡೆನೇ ಇರುತ್ತೆ. ಇವರು ಮನಸ್ಸಿನೊಳಗಡೆ ಏನೂ ಇಟ್ಕೊಳ್ಳಲ್ಲ. ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ. ಆಮೇಲೆ ಇವರು ಮೋಜಿನ ತಮಾಷೆಯ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಎಂಥ ಸಂದರ್ಭ ಇರುತ್ತೆ ಅಂದರೆ ಅವರು ಎಲ್ಲದನ್ನು ಜೋವಿಯಲ್ ಆಗಿ ತೊಗೊಳ್ತಾರೆ ಅಂತ ಹೇಳ್ತಾರೆ. ಅಂದರೆ ಇವರು ಯಾವುದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಅಂದರೆ ಸೀರಿಯಸ್ ಆಗಿ ತೊಗೊಳ್ಬೇಕಾದನ್ನ ಸೀರಿಯಸ್ ಆಗಿ ತೊಗೊಂಡ್ರೂ ಕೂಡ ಇವರು ಎಲ್ಲದನ್ನು ಸ್ವಲ್ಪ ತಮಾಷೆಯಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗುವಂಥ ಸ್ವಭಾವದವರಾಗಿರ್ತಾರೆ. ಆದ್ದರಿಂದ ಇವರು ಎಲ್ಲ ಗುಣದ ವ್ಯಕ್ತಿಗಳನ್ನು ಯಾವ ರೀತಿ ನಡೆಸ್ಕೋಬೇಕು, ಅಂದರೆ ಕರೆಕ್ಟಾಗಿ ಇವ್ರನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ರೀತಿ ನೋಡ್ಕೋತಾರೆ. ಈ ರೀತಿ ಮಲ್ಕೊಳ್ಳುವಂಥ ಜನರಿಗೆ ಸ್ವಲ್ಪ ಅಭದ್ರತೆ ಮತ್ತು ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಇನ್ನು ನಾಲ್ಕನೇದು
ಹೊಟ್ಟೆಯನ್ನು ಕೆಳಗೆ ಮಾಡ್ಕೊಂಡು ಮಲ್ಕೊಳ್ಳುವಂಥದ್ದು ಅಂದರೆ ಸ್ಟಮಕ್ ಸ್ಲೀಪರ್. ಈ ಸ್ಟಮಕ್ ಸ್ಲೀಪರ್ ಅಂದರೆ ಹೊಟ್ಟೆಯನ್ನು ಕೆಳಗೆ ಮಲ್ಕೊಳ್ಳುವಂಥ ಜನರು ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾರೆ. ಯಾರೇ ಇರ್ಬೋದು ಅವರು ಆ ರೀತಿ ಈ ರೀತಿ ಅಂತ ಅಂದ್ಕೊಳ್ಳಲ್ಲ. ಯಾರೇ ಬಂದ್ರೂ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಹೊಂದ್ಕೋತಾರೆ. ಈ ಕೆಲವೊಬ್ರಿಗೆ ಹೇಳ್ತೀವಿ ನಾವು, ಇವ್ರು ಏನಪ್ಪ ಎಲ್ಲರ ಜೊತೆನೂ ಹೊಂದ್ಕೋತಾರೆ, ಅವ್ರು ಯಾರು ಅವರು ಇವರು ಅನ್ನಲ್ಲ ಅಂತ ಹೇಳ್ತೀವಲ್ಲ, ಅಂಥ ವ್ಯಕ್ತಿಗಳಾಗಿರ್ತಾರೆ. ಇವರು ಸ್ವಲ್ಪ ಯೋಚನೆ ಮಾಡೋದು ಕಮ್ಮಿ ಇರುತ್ತೆ. ವ್ಯಕ್ತಿಗಳ ಬಗ್ಗೆ ಅವ್ರು ಹೀಗೆ ಇವ್ರು ಹೀಗೆ ಅಂತ ಯೋಚನೆ ಮಾಡಲ್ಲ. ಬಂದವ್ರನ್ನ ಆರಾಮ್ಸಾಗಿ ಮಾತಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿರ್ತಾರೆ. ಮತ್ತು ಇವರು ಜೀವನದಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೊಳ್ತಾ ಇರ್ತಾರೆ. ಯಾಕಪ್ಪ ಅಂದರೆ ಇವ್ರಿಗೆ ಯಾರು ಏನಾರು ಅಂದರೆ ಸಹಿಸ್ಕೊಳ್ಳಲ್ಲ. ಆದ್ದರಿಂದ ಇವ್ರಿಗೆ ಈ ಕೆಲಸ ಮಾಡಿದ್ರೆ ಏನಾರು ಅಂತಾರೇನೋ, ಯಾರಾದರೂ ಏನಾರು ಅಂತಾರೇನೋ ಅನ್ನೋ ಭಾವನೆ ಇರೋದ್ರಿಂದ ಇವ್ರಿಗೆ ಸದಾ ಅದೊಂದು ಕಾಡ್ತಾ ಇರುತ್ತೆ. ಯಾರು ಏನಂತಾರೋ, ಏನು ಹೇಳ್ತಾರೋ, ಈ ಕೆಲಸ ಮಾಡಿದ್ರೆ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೇನೋ, ಟೀಕೆ ಮಾಡ್ತಾರೆ ಅನ್ನೋದು ಇವ್ರಿಗೆ ಇರುತ್ತೆ. ಇನ್ನು 5ನೇದು ಬೆನ್ನಿನ ಮೇಲೆ ಮಲಗುವಂಥವ್ರು. ಅಂದರೆ ಬೆನ್ನ ಮೇಲೆ ಮಲ್ಕೊಳ್ಳುವಂಥವ್ರು ಯಾವಾಗಲೂ ಉತ್ಸಾಹಿಗಳಾಗಿರ್ತಾರೆ. ಅಂದರೆ ಆ್ಯಕ್ಟಿವ್ ಆಗಿರ್ತಾರೆ. ಯಾವುದೇ ಕೆಲಸವನ್ನು ಕರೆಕ್ಟಾಗಿ ಅಂದರೆ ಫುಲ್ಲು ಫಿನಿಶಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ, ಹೇಗೋ ಮಾಡಲ್ಲ. ಮತ್ತು ಇವರು ತನ್ನಿಂದ ಅಲ್ಲ ಫ್ರೆಂಡ್ಸ್ಗಳಿಂದನೂ ಕೂಡ ಸ್ವಲ್ಪ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಕೊಳ್ತಾರೆ. ಆದ್ದರಿಂದ ಇವರು ಕೆಲವೊಂದು ಸರಿ ನಿರಾಸೆ ಆಗೋದು ಹೆಚ್ಚು. ನಾವೇನಾದರೂ ಆಸೆ ಇಟ್ಕೊಂಡ್ರೆ ಅದು ಓಕೆ, ಬೇರೆಯವರಿಂದನೂ ಅದೇ ರೀತಿ ಆಸೆ ಇಟ್ಕೊಂಡಾಗ ಅವರು ಮಾಡಿದ್ರೂ ಮಾಡ್ಬೋದು, ಮಾಡದೇ ಇದ್ದರೂ ಇರ್ಬೋದು. ಆ ರೀತಿ ಇರೋದ್ರಿಂದ ಅವರು ಕೆಲವೊಂದು ಸರಿ ನಿರಾಸೆಗಳನ್ನು ಅನುಭವಿಸ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಲಾಕ್ ಸ್ಲೀಪರ್ ಅಂದರೆ ಒಂದು ಸೈಡ್ಗೆ ಮಲ್ಕೋತಾರೆ. ಎರಡೂ ಕೈಗಳಿಗೆ ಒಟ್ಟಿಗೆ ಇಟ್ಟು ಮಲಗುವಂಥ ವ್ಯಕ್ತಿಗಳು. ಇವರು ರೈಟ್ ಸೈಡ್ ಆಗ್ಬೋದು, ಅಂದರೆ ಬಲಗಡೆ ಆಗ್ಬೋದು, ಎಡಗಡೆ ಆಗ್ಬೋದು, ಲೆಫ್ಟ್ ಸೈಡ್ ಆಗ್ಬೋದು, ಒಟ್ಟಿನಲ್ಲಿ ಒಂದೇ ಸೈಡಿಗೆ ಮಲ್ಕೋತಾರೆ. ಎರಡೂ ಕೈಗಳನ್ನ ಅಂದರೆ ಈ ತಲೆ ಹತ್ರ ಇಟ್ಕೊಳ್ಳೋದು ಅಥವಾ ಕತ್ತತ್ರ ಇಟ್ಕೊಂಡು ಎರಡೂ ಕೈಗಳನ್ನ ಜೋಡಿಸ್ಕೊಂಡು ಮಲ್ಕೋತಾರೆ. ಈ ರೀತಿ ಮಲಗುವಂಥ ವ್ಯಕ್ತಿಗಳು ಸ್ನೇಹ ಜೀವಿಗಳಾಗಿರ್ತಾರೆ. ಅಂದರೆ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೋತಾರೆ. ಇವ್ರನ್ನ ನಂಬೋದು, ಯಾವುದೇ ಜನರಾಗ್ಬೋದು, ಇವ್ರನ್ನ ನಂಬುವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಸ್ನೇಹಿತರ ಗುಂಪಿನಲ್ಲೂ ಕೂಡ ಇವರು ಹೆಚ್ಚು ಜನಪ್ರಿಯತೆನ ಗಳಿಸ್ಕೋತಾರೆ. ಅಂದರೆ ಇವ್ರ ಹತ್ರ ಏನಾದರೂ ಹೇಳಿದ್ರೆ ಅವರು ಇವ್ರ ಹತ್ರ ನಂಬಿಟ್ಟು ನಾವು ಏನಾದರೂ ಹೇಳ್ಬೋದು ಅನ್ನೋ ರೀತಿ ಇರ್ತಾರೆ. ಮತ್ತು ಇವರು ಹೆಚ್ಚು ಜನರ ಫ್ರೆಂಡ್ಸ್ನ ಮಾಡ್ಕೊಂಡಿರ್ತಾರೆ. ಇನ್ನು 7ನೇದು ಸೈನಿಕನ ಭಂಗಿ. ಸೈನಿಕ ಅಂದರೆ ಸ್ಟ್ರೈಟಾಗಿ ನಿಂತಿರ್ತಾರೆ. ಅದೇ ರೀತಿ ಕೆಲವೊಬ್ಬರು ಸ್ಟ್ರೈಟಾಗೆ ಮಲಗ್ತಾರೆ. ಕೈ ಆ ಕಡೆ ಈ ಕಡೆ ಆಗಲಿ, ಕಾಲ ಆ ಕಡೆ ಈ ಕಡೆ ಆಗಲಿ ಮಾಡಲ್ಲ, ಸ್ಟ್ರೈಟ್ ಮಲ್ಕೋತಾರೆ, ಒಂಚೂರು ಇದು ಮಾಡಿದ್ದೇನೆ. ಆ ರೀತಿ ಮಲಗುವಂಥ ವ್ಯಕ್ತಿಗಳು ಕಟ್ಟುನಿಟ್ಟಿನ ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಅವ್ರ ಜೀವನನೂ ಅದೇ ರೀತಿ ನಾವು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋ ರೀತಿ ಆಗಿರ್ತಾರೆ. ಇವರು ಕಠಿಣ ವ್ಯಕ್ತಿಯಾಗಿರ್ತಾರೆ. ಮತ್ತು ಶಿಸ್ತುಬದ್ಧ ಜೀವನವನ್ನು ಇವರು ನಡೆಸ್ತಾರೆ. ಅದೇ ರೀತಿ ಎಲ್ಲರೂ ಇರಬೇಕು ಅಂತ ಬಯಸ್ತಾರೆ. ಇವರು ಗಂಭೀರವಾಗಿ ಎಲ್ಲವನ್ನು ಸ್ವೀಕರಿಸುವಂಥ ವ್ಯಕ್ತಿತ್ವವಾಗಿರ್ತಾರೆ. ಅಂದರೆ ಜೋವಿಯಲಾಗಿ ಎಲ್ಲನೂ ತಮಾಷೆಯಾಗಿ ಏನೂ ತಗೊಳ್ಳಲ್ಲ, ಎಲ್ಲದನ್ನು ಗಂಭೀರವಾಗಿ, ಅಂದರೆ ಎಲ್ಲದನ್ನು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋ ರೀತಿ ಇರ್ತಾರೆ. ಇನ್ನು ನೆಕ್ಸ್ಟು 8ನೇದು ಸ್ಟಾರ್ ಫಿಶ್ ಥರ ಮಲ್ಕೊಳ್ಳುವಂಥದ್ದು. ಅಂದರೆ ಸ್ಟಾರ್ ಫಿಶ್ ಥರ ತೋಳು ಕಾಲುಗಳನ್ನೆಲ್ಲ ದೂರ ಚಾಚ್ಬಿಟ್ಟು ಮಲ್ಕೋತಾರೆ, ಅಷ್ಟು ಅಗ್ಲಕ್ಕೆ. ಇವ್ರಿಗೆ ತುಂಬ ಜಾಗ ಬೇಕು ಅಂತ ಹೇಳ್ತಾರಲ್ಲ, ಕಾಲಲ್ಲಿ ತಂಕ ಹಾಕೋಣನೆ, ಕೈಯಲ್ಲಿ ತಂಕ ಹಾಕೋಣನೆ ಅಂತ ಹೇಳ್ತಾರಲ್ಲ, ಆ ಥರವಂಥ ವ್ಯಕ್ತಿಗಳು. ಇವರು ಸ್ನೇಹ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ ಮತ್ತು ಗೌರವ ನೀಡ್ತಾರೆ. ಉತ್ತಮ ಸ್ನೇಹಿತ ಆಗಬೇಕು ಅಂತ ಇವರು ಪ್ರಯತ್ನಿಸ್ತಾರೆ. ಇತರರ ಮಾತನ್ನ ಇವರು ಶಾಂತಿಯಿಂದ ಕೇಳ್ತಾರೆ. ಕೆಲವೊಬ್ರು ಏನಾದ್ರು ಮಾತಾಡ್ತಾ ಇದ್ರೆ ಮಧ್ಯಕ್ಕೆ ತಡೆದು ಬಿಡ್ತಾರೆ. ಆ ರೀತಿ ಅಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಪೂರ್ತಿ ಕೇಳಿ ನಂತರ ಇವರು ಮಾತನಾಡ್ತಾರೆ. ಇವರು ಯಾರಾದರೂ ಕಷ್ಟ ಅಂತ ಹೇಳ್ಕೊಂಡು ಬಂದರೆ ಅವ್ರ ಕಷ್ಟನ ತಮ್ಮ ಕಷ್ಟ ಅಂತ ಭಾವಿಸಿ ಅದನ್ನು ನಿವಾರಿಸೋಕ್ಕೂ ಹೆಲ್ಪ್ ಮಾಡ್ತಾರೆ. ಮತ್ತು ಜೊತೆಗೆ ಕೆಲವೊಂದು ಸರಿ ಕೆಲವೊಬ್ಬರು ಏನಾದರೂ ಹೇಳ್ತಾ ಇದ್ದಾಗ ಪೂರ್ತಿಯಾಗಿ ಕೇಳಲ್ಲ ಅವರು. ಆ ರೀತಿ ಎಲ್ಲ ಪೂರ್ತಿಯಾಗಿ ಕೇಳಿ ಅವರು ಆ ರೀತಿ ಅವ್ರಿಗೆ ಹೆಲ್ಪ್ ಮಾಡುವಂಥ ಗುಣನ ಹೊಂದಿರ್ತಾರೆ. ಇದು ನಾವು ಮಲಗುವಂಥ ಭಂಗಿಯಿಂದ ನಮ್ಮ ಸ್ವಭಾವವನ್ನು ತಿಳ್ಕೊಳ್ಳುವಂಥ ರೀತಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿ, ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅವ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಾನು ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ನೋಡ್ಕೊಬೋದು. ಮತ್ತು ನೀವು ಯಾವ ರೀತಿ ಮಲ್ಕೋತೀರಾ ಅದು ನಿಮ್ಮ ಗುಣಕ್ಕೆ ಹೊಂದಾಣಿಕೆ ಆಗುತ್ತಾ ಅಂತ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿಕೆ ಇದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.